ಇನ್‌ಸ್ಟಾಗ್ರಾಮ್ ನೋಡ್ಕೊಂಡು ಹೋದ್ರೆ ಹೀಗೆ ಆಗೋದು. ಹಾಯ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸಂಜೆ ನಾನು ಹಸ್ಬೆಂಡು ಹೊರಗಡೆ ಹೋಗ್ತಾ ಇದೀವಿ. ಹಸ್ಬೆಂಡಿಗೆ ಕೆಲಸ ಇದೆ ಜಯನಗರದಲ್ಲಿ, ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಇನ್‌ಸ್ಟಾಗ್ರಾಮ್ ವೈರಲ್ ಆಗಿರೋ ಜಿಮ್ಕಿ ಶೋರೂಮ್‌ಗೆ ಹೋಗಿದ್ವಿ. ಇಲ್ಲೆಲ್ಲ 20 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಅಲ್ಲೋಗಿ ನೋಡಿದ್ರೆ ಎಲ್ಲ ಐಟಮು ತುಂಬ ಕಾಸ್ಟ್ಲಿ, 500, 600, ಹೊರಗಡೆ ಸಿಗೋ 100 ರುಪೀಸ್ ಜುಮ್ಕಾಸ್ ಎಲ್ಲ 600, 700 ಇತ್ತು. ಸುಮ್ಮನೆ ಹೋಗಿ ನೋಡ್ಕೊಂಡು ವಾಪಸ್ ಬಂದ್ಬಿಟ್ಟು ಅಲ್ಲೇ ಕಾಫಿ ಕುಡ್ಕೊಂಡು ನೆಕ್ಸ್ಟು ಜಯನಗರ 4th ಬ್ಲಾಕು ಫಸ್ಟ್ ಟೈಮ್ ಬಂದಿರೋದು. ಸೊ ಅಲ್ಲೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಹೋಗಿದ್ದೆ. ಅಲ್ಲಿ ಮ್ಯಾಂಗೋ ಸೇಲ್ ಮಾಡ್ತಾ ಇದ್ರು, ಅದನ್ನು ತಿನ್ಕೊಂಡು ಮತ್ತೆ ಜುಮ್ಕಾಸ್ ಎಲ್ಲ 100 ರುಪೀಸ್ ಅಂತ ಹೇಳಿದ್ರು. ಇದೇ ಜುಮ್ಕಾಸು ಅಲ್ಲಿ 400, 500, 600ವರೆಗೂ ಇತ್ತು. ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹಾಗೆ ಅಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಮಾರ್ತಾಯಿದ್ರು. ಮಕ್ಕಳಿಗೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಇಬ್ರಿಗೂ ಒಂದೊಂದು ತೊಗೊಂಡ್ವಿ. ಅದಾದಮೇಲೆ ಅಲ್ಲಿ ಲೈಟಿಂಗ್ಸ್ ಎಲ್ಲ ಸಖತ್ತಾಗಿ ಹಾಕಿದ್ರು. ಹಾಗೆ ಹಸ್ಬೆಂಡ್ದು ಕೆಲಸ ಕೂಡ ಮುಗೀತು. ಅಲ್ಲಿಂದ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ವಿ ವಿ ಪುರಂ ಸ್ಟ್ರೀಟ್ ಫುಡ್ಗೆ. ಫಸ್ಟ್ ಟೈಮ್ ಬಂದಿರೋದು. ಹಸ್ಬೆಂಡ್ ನೋಡು ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ರು. ಆ್ಯಂಡ್ ಹೋಗಿದ ತಕ್ಷಣ ಗಿಣ್ ಕಾಣಿಸ್ತಾ, ಮನೇಲಿ ತುಂಬ ಸಲ ಟ್ರೈ ಮಾಡಿದ್ರು ಬರಲಿಲ್ಲ. ಅಲ್ಲಿ ಹೋಗಿದ ತಕ್ಷಣ ಒಂದು ಬೌಲ್ ಇಸ್ಕೊಂಡು ಚೆನ್ನಾಗಿ ತಿಂದ್ಬಿಟ್ಟೆ. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಆ್ಯಂಡ್ ಅದಾದಮೇಲೆ ಅದೇನೋ ತ್ರಿವೇಣಿ ಐಸ್ ಕ್ರೀಮ್ ಅಂತೆ ಅಂತ ಹೇಳ್ಬಿಟ್ಟು ಇದಕ್ಕೆ 200 ರುಪೀಸ್ ಕೊಟ್ಟಿದ್ದಾರೆ ನಮ್ಮ ಹಸ್ಬೆಂಡು. ಬಟ್ ಅದರಲ್ಲಿ ಏನೂ ಇದ್ದಿದ್ದಿಲ್ಲ. ಐಸ್ ಕ್ರೀಮು, ಡ್ರೈ ಫ್ರೂಟ್ಸು ಹಾಕಿದ್ರು ಮತ್ತು ಸ್ವಲ್ಪ ಫ್ರೂಟ್ಸ್ ಹಾಕಿದ್ರು. ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕಂತೆ. ಸಪ್ರೇಟಾಗೂ ಅಷ್ಟು ರೇಟ್ ಆಗೋಲ್ಲ. ನನಗೇನೂ ಇಷ್ಟ ಆಗಿಲ್ಲ. ಬಟ್ ಹಸ್ಬೆಂಡ್ 200 ರುಪೀಸ್ ಕೊಟ್ಟಿದ್ದಾರಲ್ಲ ಅಂತ ಹೇಳ್ಬಿಟ್ಟು ತಿಂತಾಯಿದ್ರು. ಅದಾದಮೇಲೆ ಈ ಥರ ಟಾಯ್ ಎಲ್ಲ ಮಾರ್ತಾಯಿದ್ರ, ಅದನ್ನು ಕೂಡ ಮಕ್ಕಳಿಗೆ ಅಂತ ಈಸ್ಕೊಂಡು ಅಲ್ಲಿಂದ ನಾವು ನೀಟಾಗಿ ವಾಪಸ್ ಮನೆಗೆ ಬಂದ್ವಿ. ಆ್ಯಂಡ್ ನಾನು ಜಯನಗರ 4th ಬ್ಲಾಕಲ್ಲಿ ಏನೇನು ತೊಗೊಂಡೆ ಅಂತ ಶೋ ಮಾಡ್ತಾ ಇದ್ದೀನಿ. ಇದು ಜುಮ್ಕಿದು ಅರೇಂಜ್ ಮಾಡ್ತಾರಲ್ಲ ವೆಲ್ವೆಟ್ ಬಾಕ್ಸು, ಅದನ್ನು ಒಂದು ತೊಗೊಂಡೆ. ಜಸ್ಟ್ 200 ರುಪೀಸ್ ಕೊಟ್ಟಿದ್ದು ನಾನು. ಸಖತ್ತಾಗಿದೆ. ಅದಾದಮೇಲೆ ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡೆ. ನನಗೆ ಸ್ಲಿಪ್ಪರ್ ಹುಡ್ಕೋದೇ ಒಂದು ದೊಡ್ಡ ಕಷ್ಟ. ಬಟ್ ಹೇಗೋ ತೊಗೊಂಡೆ. ಹಾಗೆ ಒಂದು 3 ಈ ಥರದ್ದು ಜುಮ್ಕಾಸ್ ತೊಗೊಂಡೆ ಕಲರು. ಹಾಗೆ ಮಕ್ಕಳಿಗೆ ಒಂದು ಹೇಳಿದ್ನಲ್ಲ ಸ್ಲಿಪ್ಪರು ಮತ್ತು ಕ್ರಾಕ್ ತೊಗೊಂಡೆ. ಆ್ಯಂಡ್ ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.